ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. 75,000 ಜನಕ್ಕೂ ಪ್ರೀತಿಯಿಂದ ನಮಸ್ಕಾರ ಮಾಡ್ತೀನಿ. ವಿಷಯ ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯೂಟ್ಯೂಬ್ ಮಾಡೋರಿಗೆ ಹೊಸ್ದಾಗಿ ಏನು ಗೊತ್ತಿಲ್ಲ ಅಂತ ಅಂದರೆ ನನ್ನ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿರ್ತೀನಿ. ಅವರು ನಿಮಗೆ ಯಾವ್ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ಅವರು ನನಗೆ ಏನೇನು ಮಾಡ್ತಾರೆ ಅಂತ ನನಗೆ ಮರ್ತೋಗುತ್ತೆ ಅಂತ ಬರೆದು ಕಳಿಸಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಯೂಟ್ಯೂಬ್ ಕ್ರಿಯೇಟ್ ಮಾಡೋದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಅರುಣ್ ಅಂತ ಅವನ ಹೆಸರು. ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಅವನಿಗೆ ವಾಟ್ಸಪ್ ಮಾಡಿ ಯೂಟ್ಯೂಬ್ ಬ್ಯಾನರು ತಮ್ನೇಲು ಮಾಡಿಕೊಡ್ತಾನೆ. ಓಕೆನಾ? ಆಮೇಲೆ ಯೂಟ್ಯೂಬ್ ಮಾನಿಟೈಸೇಷನ್, ಗೂಗಲ್ ಆಡ್ಸೆನ್ಸ್ ಪಿನ್ನು, ಆಮೇಲೆ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಬೇಕು ನಾವು. ನನಗದು ಗೊತ್ತಿಲ್ಲ, ಅವನೇ ಮಾಡಿಕೊಟ್ಟಿರೋದು ನನ್ನ ಚಾನಲ್ಗೆ. ಅವನು ಅದನ್ನು ಮಾಡಿಕೊಡ್ತಾನೆ. ಬ್ಯಾಂಕ್ಸ್ ಡೀಟೇಲ್ಸ್ ಕೊಡಬೇಕು ನಾವು, ಯಾಕಂದರೆ ನಮಗೆ ಪೇಮೆಂಟ್ ಬರಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಲ್ವ, ಅವನು ಅದನ್ನು ಮಾಡಿಕೊಡ್ತಾನೆ. ಆಮೇಲೆ ಚಾನಲ್ಲು ಡಿಮಾನಿಟೈಸ್ ಆಗೋಗಿದ್ರೆ ಅದನ್ನು ಅವ್ನು ತಂದು ಕೊಡ್ತಾನೆ, ವಾಪಸ್ ಮಾಡಿಕೊಡ್ತಾನೆ ಅವನು. ಸೊಲ್ಯೂಷನು, ಆಡ್ಸೆನ್ಸು ಪ್ರಾಬ್ಲಮ್ಮು, ಸೊಲ್ಯೂಷನು, ಯೂಟ್ಯೂಬ್ ಪೇಮೆಂಟ್ ರಿಲೇಟೆಡು. ನಿಮ್ಗೇನಾದರೂ ಪೇಮೆಂಟ್ ಬರೋದು ಲೇಟ್ ಆಯಿತು, ಪೇಮೆಂಟ್ ಬರೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂದರೆ ಅದನ್ನು ಒಂದು ಸರಿ ಮಾಡಿಕೊಡ್ತಾನೆ ಪೇಮೆಂಟ್ ಬರೋ ವಿಷಯದಲ್ಲೂ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವುದರಿಂದ ಪೇಮೆಂಟ್ ಬರೋವರೆಗೂ ಏನೇ ಇದ್ದರೂ ಇವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅರುಣ್ ಅಂತ ಅವನ ಹೆಸರು. ಅವನ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಈಗ ನಾನು ವಿಷಯಕ್ಕೆ ಬರ್ತೀನಿ. ನಂದು 75,000 ಸಬ್ಸ್ಕ್ರೈಬರ್ ಆಯಿತು ನೋಡಿ. ಇವನು ನಮ್ಮ ಬೆಣ್ಣೆ ಕೃಷ್ಣ. ಇವನಿಂದನೇ ನನ್ನ ಚಾನಲ್ ಹೆಸರು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ಇಟ್ಟಿರೋದು. ಇವನಿಗೆ ಇವಾಗ 1 ವರ್ಷ ತುಂಬಿತು. ನನ್ನ ಚಾನಲ್ಗೆ 10 ತಿಂಗಳು ತುಂಬಿತು. ಆಟ ಸಾಮಾನು ಬೀಳಿಸ್ತಾರೆ ತುಂಬಿತು. ನೀವೆಲ್ಲರೂ ಪ್ರೀತಿ ಆಶೀರ್ವಾದ ಇವನ ತಲೆ ಮೇಲೂ ಇರಲಿ. ಮತ್ತು ನನ್ನ ಚಾನಲ್ ಮೇಲೂ ಪ್ರೀತಿ ವಿಶ್ವಾಸದಿಂದ ನಾನು ಹಾಕೋ ವೀಡಿಯೋನೆಲ್ಲ ಎಲ್ರಿಗೂ ಶೇರ್ ಮಾಡಿ. ಪ್ರತಿಯೊಂದು ವೀಡಿಯೋನು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ನನಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ನಾನು ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ನೀವೆಲ್ಲ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಮುಕ್ಕಾಲು ದಡ ದಾಟಿಸಿದ್ದೀರಾ. ಇನ್ನು ಕಾಲು ಭಾಗ 25,000 ಸಬ್ಸ್ಕ್ರೈಬರ್ ಮಾಡಿಸ್ಬಿಟ್ರೆ ನನಗೆ ಸಿಲ್ವರ್ ಬಟನ್ ಬರುತ್ತೆ. ಅದೆಲ್ಲ ನೀವು ಕೊಡ್ತಿರೋ ಪ್ರೀತಿ ವಿಶ್ವಾಸದಿಂದ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. 75,000 ಸಬ್ಸ್ಕ್ರೈಬರ್ ಆಗಿದೆ. ನಿಮ್ಮೆಲ್ಲರೂ ಪ್ರೀತಿಯಿಂದ ನನ್ನ ವೀಡಿಯೋಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ನನಗೆ ಹೇಳ್ತಾ ಇದ್ದೀರಾ. ಖಂಡಿತ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಾನು ನಿಮಗೆ ಯಾವ ಥರ ವೀಡಿಯೋ ಕೊಡಬೇಕು ಅದು ನೋಡಿಕೊಂಡು ನಾನು ಕೊಡ್ತೀನಿ. ಇದೇ ಥರ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೇಲಿ ಇರಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು 25,000 ಸಬ್ಸ್ಕ್ರೈಬರ್ ಆದರೆ ನಾನು 1 ಲಕ್ಷ ಆಗುತ್ತೆ. ನನಗೆ ಯೂಟ್ಯೂಬಿಂದ ಸಿಲ್ವರ್ ಬಟನ್, ಪ್ಲೇ ಬಟನ್ ಬರುತ್ತೆ. ಅದೆಲ್ಲ ನೀವು ಕೊಡ್ತಿರೋ ಪ್ರೀತಿಯಿಂದ ಕೊಡ್ತಾ ಇರೋದು. ದಯವಿಟ್ಟು ಸಾಧ್ಯ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಮಾಡಿಸಿ. ನಿಮ್ಮದು ಎಲ್ಲರೂ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬರ್ ಮಾಡಿಸಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಇನ್ನೊಂದು 25,000 1 ಲಕ್ಷ ಆಗುತ್ತೆ. ನಾನೊಂದೇನೋ ಒಂದು ಚಿಕ್ಕದು ಆಸೆ ಇಟ್ಕೊಂಡಿದ್ದೀನಿ, ಸಿಲ್ವರ್ ಬಟನ್ ಬೇಕು ಅಂತ. ಅದನ್ನೆಲ್ಲ ನೀವು ಈಡೇರಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಅರುಣ್ ಅಂತ ಇವಾಗ ಹೇಳಿದ್ನಲ್ಲ ನಾನು, ನನಗೇನಾದರೂ ಗೊತ್ತಿಲ್ಲ ಅಂತಂದರೆ ಅವನೇ ನನಗೆ ಹೆಲ್ಪ್ ಮಾಡ್ತಿರೋದು. ಯಾಕಂದರೆ ನನಗೂ ಹೇಳಿದ್ದೀನಿ, ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿದ್ದೀನಿ. ನನಗೇನಾದರೂ ಇಂಗ್ಲೀಷಲ್ಲಿ ಇಷ್ಟುದ್ದ ಮೆಸೇಜ್ ಬಂದರೆ ನನಗೆ ಓದೋಕ್ಕೆ ಬರಲ್ಲ. ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅವನಿಗೆ ಕಳಿಸ್ತೀನಿ. ಏನೋ ಇದು ಅಂತ ಅಂದರೆ ಅವನು ನೆಗೆಟಿವ್ ಆಗಿದೆ ರಿಮೂವ್ ಮಾಡಿ ಅಂತಾನೆ, ಇಲ್ವಾ ಚೆನ್ನಾಗಿದೆ ನೀವೇನಾದರೂ ಉತ್ತರ ಕೊಡಿ ಅದಕ್ಕೆ ಅಂತ, ಅದೇನು ಅರ್ಥ ಇದೆ ಅಂತ ನನಗೆ ಹೇಳ್ತಾನೆ. ಹಾಗೆ ನನ್ನ ಜೊತೇಲಿ ತುಂಬ ಒಳ್ಳೆ ರೀತಿಲಿ ತಮ್ಮನಾಗಿ ನನ್ನ ಬೆನ್ನಿಂದೆ ಇದ್ದಾನೆ ಅರುಣ್ ಅಂತ. ನಿಮಗೂ ಅಷ್ಟೇ ಯೂಟ್ಯೂಬಲ್ಲಿ ಏನೇ ಒಂದು ಸಪೋರ್ಟ್ ಬೇಕಾದ್ರೂ ಅವ್ನು ಮಾಡಿಕೊಡ್ತಾನೆ. ಅವನಿಗೆ ವಾಟ್ಸಪ್ ಮಾಡಿ ನಂಬರ್ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ. ಏನು ಹೇಳೋದು ಗೊತ್ತಿಲ್ಲ ನನಗೆ. 1,000 ವೀಡಿಯೋ ಆಯಿತು, 75,000 ಸಬ್ಸ್ಕ್ರೈಬರ್ ಆಯಿತು. ಮತ್ತೊಮ್ಮೆ ಪ್ರೀತಿಯಿಂದ ಕೈ ಮುಗಿತಾ ಇದ್ದೀನಿ. ಇಷ್ಟೊತ್ತು ಸಪೋರ್ಟ್ ಮಾಡಿದ್ರಿ, ಇಷ್ಟು ಮುಕ್ಕಲ್ಲಿ ದಾಟಿಸ್ಬಿಟ್ಟಿದ್ದೀರಾ ನನಗೆ. ನನ್ನ ಒಂದು ಸಮುದ್ರನ ಈಜಾಡ್ತಿರೋಳಿಗೆ ಕೈ ಎತ್ತಿ ಸಪೋರ್ಟ್ ಮಾಡಿ ಮುಕ್ಕಲ್ಲಿ ದಾಟಿಸ್ಬಿಟ್ಟಿದ್ದೀರಾ. ಇನ್ನು ಕಾಲು ಭಾಗ ಇದೆ, ದಯವಿಟ್ಟು ದಾಟಿಸ್ತೀರಾ, ಆದಷ್ಟು ಬೇಗ ದಾಟಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಡಿಸೆಂಬರು 4ನೇ ತಾರೀಕು, ಡಿಸೆಂಬರ್ ಎಂಡಿಗೆ ನೀವು ಮಾಡ್ತೀರಾ ಅಂತ ನಂಬಿಕೆ ಇದೆ. ಮಾಡೇ ಮಾಡ್ತೀರಲ್ವ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ
ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.